ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಆಂಧ್ರಗಡಿ ಭಾಗದ ಪರಶುರಾಮಪುರ ವ್ಯಾಪ್ತಿಗೆ ಸೇರಿರತಕ್ಕಂಥ ಪಿಳ್ಳಳ್ಳಿ ಗ್ರಾಮದ ಪಿಳ್ಳಳ್ಳಿ ಸಿ ಚಿತ್ರಲಿಂಗಪ್ಪ ಸಾವಯವ ಕೃಷಿಕರು, ಸಾಮಾಜಿಕ ಹೋರಾಟಗಾರರು, LIC ಪ್ರತಿನಿಧಿಗಳು ಹಾಗೂ ಹೋರಾಟಗಾರರು. ನಾನು ವಿಷಯ ಗಮನಕ್ಕೆ ತರೋದೇನೆಂದ್ರೆ ಈ ದೃಶ್ಯದಲ್ಲಿ ನಿಮಗೆಲ್ಲ ಕಾಣಿಸ್ತಾ ಇದೆ. ಕಳೆದ ರಾತ್ರಿ 1 ಗಂಟೆ ಸಮಯದಲ್ಲಿ ಇದು ನನ್ನ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಾಸ ಇರ್ತಕ್ಕಂಥ ಈ ಗರಿಮನೆ ಅಂತಂದ್ರೆ ಬಹಳ ವಿಶೇಷವಾಗಿ ಈ ನಮ್ಮ ಚಳ್ಳಕೆರೆ ತಾಲೂಕು ಪರಶುರಾಮಪುರ ಹೋಬಳಿಯಲ್ಲೂ ಕೂಡ ಯಾರು ಕೂಡ ಈ ರೀತಿಯಾಗಿರ್ತಕ್ಕಂಥದ್ದು ಕಟ್ಟಲಿಕ್ಕೆ ಆಗಿರಲಿಲ್ಲ ಬಹುಶಃ ಅಂತ ಅನ್ಸುತ್ತೆ. ಬಂದವರೆಲ್ಲರೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಕುಟೀರ ಮಾಡಿದ್ರ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸುಮಾರು 5 ಲಕ್ಷ ಹಣವನ್ನ ವೆಚ್ಚ ಮಾಡಿ 5 ಲಕ್ಷ ಹಣವನ್ನ ವೆಚ್ಚ ಮಾಡಿಬಿಟ್ಟು ಗಳಾಗಿರ್ಬೋದು, ಚಾಪೆಗರಿ ಆಗಿರ್ಬೋದು, ಉದ್ದಗರಿ ಆಗಿರ್ಬೋದು, ಸರ್ವೆಗಳಾಗಿರ್ಬೋದು, ಸರ್ವೆ ಪೋಲ್ಸ್ ಆಗಿರ್ಬೋದು, ಬೇವಿನ ಮರ ಆಗಿರ್ಬೋದು, ಇವೆಲ್ಲವೂ ಕೂಡ ಸೇರಿಸಿ ಸಂಪನ್ಮೂಲಗಳನ್ನು ಸೇರಿಸಿ ಸುಮಾರು 1 ತಿಂಗಳ ಕಾಲ ನುರಿತ ಕಾರ್ಮಿಕರು ಹಿರಿಯೂರು ತಾಲೂಕಿನ ಹಿರಿಯೂರಿನವರೇ ಆಗಿರ್ತಕ್ಕಂಥ ಪಟ್ರಾಳಿಯವರಾಗಿರ್ತಕ್ಕಂಥ ಆ ಕಾರ್ಮಿಕರನ್ನು ಕರೆಸಿ ಸುಮಾರು 5 ಲಕ್ಷ ವೆಚ್ಚವನ್ನು ಮಾಡಿ ಈ ಪರಿಸರ ಸ್ನೇಹಿ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಒಂದು ಗರಿಯ ಕುಟೀರವನ್ನು ಮಾಡಿಕೊಂಡಿದ್ದೆ. 1 ವರ್ಷದ ಮೇಲೆ 4 ತಿಂಗಳಾಯ್ತು. 4 ತಿಂಗಳಾದ ಸಂದರ್ಭದಲ್ಲಿ ಇದರೊಳಗಡೆ ಸುಮಾರು 2 ಟಿವಿ ಇದ್ದು, 1 ಫ್ರಿಡ್ಜ್ ಇತ್ತು. ಆಮೇಲೆ ನನಗೆ ಬೆಲೆ ಬಾಳ್ತಕ್ಕಂಥ ಏನು ದಿನನಿತ್ಯ ಬಳಸ್ತಕ್ಕಂಥ ಎಲ್ಲ ಅಡಿಗೆ ಸಾಮಗ್ರಿಗಳಿದ್ದು, ಸುಮಾರು 2 ಕ್ವಿಂಟಲ್ ರಾಗಿ ಇತ್ತು, 5 ಕ್ವಿಂಟಲ್ ಅಕ್ಕಿ ಇತ್ತು, 1/2 ಕ್ವಿಂಟಲ್ ಜೋಳ ಇತ್ತು. ಆಮೇಲೆ ಒಂದು ಬ್ಯೂರೋದಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ, ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಫಲಕಗಳು, ಪ್ರಶಸ್ತಿ ಪತ್ರಗಳು ಒಂದು ಬ್ಯೂರೋಲಿದ್ದು, ಮತ್ತು ಶಾಲುಗಳು, ಗಂಧದ ಹಾರಗಳು ಅವೆಲ್ಲಿದ್ದು, ಜೊತೆಗೆ ಒಂದು ಬ್ಯೂರೋನಲ್ಲಿ ಬಳಸಿರ್ತಕ್ಕಂಥ ಬಟ್ಟೆಗಳು, ಹೊಸ ಬಟ್ಟೆಗಳು, ಪ್ಯಾಂಟ್ ಆಗಿರ್ಬೋದು, ಆಮೇಲೆ ಜುಬ್ಬ ಆಗಿರ್ಬೋದು, ಆಮೇಲೆ ಕೋಟ್ ಆಗಿರ್ಬೋದು, ಗಂಧದ ಹಾರ ಆಗಿರ್ಬೋದು, ಎಲ್ಲ ಬೆಲೆ ಬಾಳ್ತಕ್ಕಂಥ ಎಲ್ಲವೂ ಕೂಡ ಒಂದರಲ್ಲಿದ್ದು. ಇನ್ನೊಂದರಲ್ಲಿ ಸುಮಾರು 48 ನಮ್ಮ ಕುಟುಂಬದ ಬಾಂಡುಗಳು ಮತ್ತು ಇತರೆ ಬಾಂಡುಗಳು ಎಲ್ಲ ಸುಮಾರು ಕಳೆದ 20 ನೋಡು ಆ ಬಾಳೆ ಸಮೇತ ಎಷ್ಟು ದೂರ ಐತದು, ಬಾಳೆ ಎಲೆ ಸಮೇತ ಮುಗಿಕೊಂಡು ಅಷ್ಟು ಗರಿ 1,000 ಕ್ಯಾಪಿಗೆ 2,000 ದಬ್ಬೆಗಳು, ಅಡಿಕೆ ಮರಗಳು, ಮತ್ತು ಬೊಂಬು ಮತ್ತು ಬಿದಿರು ಬೊಂಬು, ಅವು ಭಾಳ ಇತ್ತು. ಸರಿವೆ ಅವು ಪೋಲ್ಸ್ ತಗೋದಾಗಿತ್ತು. ಸರಿವೆ ಪೋಲ್ಸೇ ಭಾಳ ಗಟ್ಟಿ ಇತ್ತು.